ಮಮತಾ ದೌಡ್ ಚಾ ಕೊಡ ಒಟ್ಟು ಕುಡ್ದು ಹೋಗ್ಬೇಕು ನಾನು. ಅಯ್ಯೇ ಪುರ್ಸತ್ ಹಿಡೀರಿ. ಅದೇ ಹೋಗ್ಬೇಕಂದ್ರೆ ಏನು ಆಫೀಸ್ಗೆ ಹೊಂಟಿರಿ? ಅದ ಅದ ನನ್ನ ಸೌತಿ ಮನೆಗೆ ಹೊಂಟಿರಲ್ಲ. ಏ ಕರೆ ಹೇಳ, ಆಕಿಗೆ ಸೌತಿ ನೀನ ಏನು ನಿನಗೆ ಸೌತಿ ಆಕಿನ? ಮೊದಲಿದ್ದಕ್ಕೆ ಆಕಿ, ಆಕಿಗೆ ಸೌತಿ ನೀನ. ನಗ್ಬೇಡ್ರಿ ನೀವು. ನನ್ನ ಮೈಯೆಲ್ಲ ಬೆಂಕಿ ಹತ್ತಿ ಉರಿತೈತಿಲ್ಲ, ನಿಮ್ಗೇನು ಗೊತ್ತ? ಕಾಣವಲ್ತು ಬೆಂಕಿ. ಒಳಗೆ ಹತ್ತಿದ್ ನಿಮ್ಗೆ ಅಲ್ಲಿಂದ ಕಾಣ್ಬೇಕು. ಯಾವತ್ತ ಆರ್ತತೆ ಗೊತ್ತಿಲ್ಲ. ಊಟ ಮಾಡ್ಕೊಂಡು ಹೋಗುವಂತ್ರಿ. ರುಚಿಯಾಗಿ ಅಡಿಗೆ ಮಾಡಕತ್ತೀನಿ. ಏನು ಡೊಣ್ಣಗಾಯಿ ಬ್ಯಾಳಿ ಹಾಕಿ ಮಸ್ತ್ ಗುರಳ್ ಪುಡಿ ಹಾಕಿ ಪಲ್ಯ ಮಾಡೇನಿ. ಬೆಲ್ಲಾಗೆಲ್ಲ ಹಾಕಿ ರುಚಿಯಾಗಿ ಬಿಸಿ ರೊಟ್ಟಿ ಮಾಡೇನಿ. ಹಾಗಲಕಾಯಿ ತಳಸಾಕತ್ತೀನಿ. ತಿಂದ ಹೋಗ್ರಿ. ಏ ಒಲ್ಲು ಮರಯ ಆಗಲ್ಕಾಯಿ ಯಾವ ತಿನ್ಬೇಕು? ಅದು ಅಲ್ಲದೆ ಪಾಪ ಪಾರ್ವತಿ ನನ್ನ ಸಲ ಊಟಕ್ಕೆ ಕಾಯ್ತಿರ್ತಾಳೆ, ಅದಕ್ಕೆ ಅಲ್ಲೇ ಹೋಗ್ಕನಿ. ಅಲ್ಲ ನಿಮಗೆ ಅಕ್ಕಿ ಮ್ಯಾಗಿರೋ ಪ್ರೀತಿ ನನ್ನ ಮ್ಯಾಗಿಲ್ಲಲ್ಲ ನಿಮಗೆ? ಅದು ಎಷ್ಟಾರ ಮಳ್ಳ ಮಾಡಿದ್ದಾಳಪ್ಪ ಅಂತ ನಾನು. ಅಲ್ರಿ ಊಟ ಕಾಯ್ಕೋಬೇಕೆ ಕಾಯ್ತಾಳನ? ನಾನು ಕಾಯ್ತಿರ್ತೇನಿಲ್ಲ ನಾಯಿಗತ್ತೆ. ಆಸಾಮಿ ಮನ್ ಹೋದವ ನಿನ್ನೆ ಪತ್ತೆ ಇಲ್ಲ. ಇವತ್ತು ಅದು ಈಗ ಆಗಲ್ ಬಂದಿರಿ. ಬಂದು ಪುರ್ಸತ್ ಇಲ್ದಂಗೆ ಎದ್ದು ಹೊಂಟಿರಿ. ಏನೋ ಈಕಿ ಬಂದ್ಗಿಂದಾಳಲ್ಲ ಬೇಡ ಅಂತೇಳಿ ಇಲ್ಲಿ ಬಂದು ಸಮಾಧಾನ ಮಾಡಿ ಹೋದಂಗೆ ಮಾಡಿ ನಾಟಕ ಮಾಡಾಕತ್ತಿರಲ್ಲ. ಲೆಕ್ಕದಂತ ನೋಡಿದ್ರೆ ಇವತ್ತು ಇಲ್ಲೇ ವಸ್ತಿ ಇರ್ರಿ ಅಂತ ಹೇಳ್ಬೇಕು ನಾನು. ಅಂತದ ಹೋಗ್ಲಿ ಬಿಡ, ಅಲ್ಲಿ ಒಬ್ಬೇಕೆ ಅಂತ ಖುಷಿನ ತಗೊಂಡಂತ ಬಿಟ್ಟೇನಿ. ಅಲ್ಲಿ ಹೋಗೋದಲ್ದ ಮತ್ತೆ ಊಟನೂ ಮಾಡ್ಲಂಗೆ ಹೋಗಾರಂತ. ಏನು ಬೇಕಾಗಿಲ್ಲ, ಊಟ ಮಾಡ್ಕೊಂಡು ಹೋಗಿ ಮಕ್ಕೋರಿ. ಆತು ಬಿಡೋ ಮಾರಯ್ಯ, ನಿನ್ನ ಯಾವ ಬಾಯಿಗೆ ಸಿಕ್ಕೋಬೇಕೀಗ? ಆತು ಉಂಡವಕ್ಕಂತ ತಗೋ. ಚಾ ಬೇಡ, ಚಾ ಯಾಕೆ ಕೊಡ್ಲಿ? ಇಷ್ಟೊತ್ತಿನಾಗ ಊಟನ ಮಾಡುವಂತ್ರಿ. ಅಕ್ಕ ಏ ಮಮತಾ, ಮಮತಾ ನಿಮ್ಮ ತಮ್ಮ ಕರ್ದಂಗ ಆಕತ್ತಲ್ಲ. ಹೋಗ್ರಿ, ಅವ ಯಾಕೆ ಬರ್ತಾನ? ಜೈಲಿಂದ ಬಿಡುಗಡೆ ಆತ ಅವಂಗ. ಏನಪ್ಪ? ಅಕ್ಕ ಬಾಗ್ಲ ತೆಗಿತೀನಿ ಅಕ್ಕ. ಏ ಹೌದ್ಲಿ, ಹೊಕ್ಕದ ತೆಗಿಯೋ. ರೀ ಇವ ಯಾಕೆ ಬಂದ್ರಿ? ಅಯ್ಯೋ ದೇವ್ರೆ, ಇದೇನ್ರಿಪ್ಪ ಎದ್ದು ಹೋದಲ್ಲಿ ಹದ್ದು ಬಡಿತ ಅಂತೇಳಿ. ಅಲ್ಲ ನಮ್ಮ ಮನೆ ಇಲ್ಲೇ ಐತೆ ಅಂತ ಅವ್ನು ಹೆಂಗೆ ಗೊತ್ತಾತ? ನಾನು ನನ್ನ ಹಡ ತಾಯಿಗೆ ತೋರಿಸಿಲ್ಲ. ನಿಮಗೆ ಬಿಟ್ರೆ ಯಾರಿಗೆ ಗೊತ್ತ್ರಿ? ರೀ ಇವ್ ಹೆಂಗೆ ಗೊತ್ತಾತ್ರಿ ಇಲ್ಲಿ ಯಾಕೆ ಬಂದ ಇವ? ಅದೇನಾರ ಆಗ್ಲಿ, ಮೊದಲು ಹೋಗಿ ಬಾಗಲ ತೆಗಿ. ಜಗ್ಗ ಬಾರಪ್ಪ ಬಾ. ಅಂತೂ ಇಂತೂ ಬಂದೆಲ್ಲ ನನ್ನ ತಮ್ಮ. ಬಾರಿಪ್ಪ ಒಳಗೆ ಬಾ. ನಿನ್ನ ಸಲುವಾಗಿ ಎಷ್ಟು ದಾರಿ ಕಾದೇನು ಗೊತ್ತ ನಾನು. ಯಪ್ಪ ಒಟ್ಟು ಅಂತೂ ಇಂತೂ ಬಂದೆಲ್ಲ. ನಮ್ಮವ್ಗೆ ಭಾಳ ಖುಷಿಯಾಗಿರ್ಬೇಕು. ಯಾವಾಗ ಬಿಡುಗಡೆ ಆತ? ಇವತ್ತ ನಿನ್ನೆ? ನನ್ನ ದಾರಿ ಕಾಯಕತ್ತಿದ್ದಕ್ಕ. ಅದಕ್ಕ ನೋಡು, ಜೈಲಿಗೆ ಏನವ ವಾರಕ್ಕೊಂದ್ಸಲ ಬಂದು ಹೋಗಿದ್ದಿ ಪಾಪ. ಯಾಕ ಬರ್ಬೇಕಂತಿದ್ನಪ್ಪ, ಪುರ್ಸತ್ತಾಗ್ಲಿಲ್ಲ. ಒಂದ್ಸಲನೂ ಬರಕ್ ಪುರ್ಸತ್ತಾಗ್ಲಿಲ್ಲ. ಇರ್ಲಿ ಬಿಡಕ್ಕ, ಪಾಪ ಮಗಳ ಮದ್ವಿ ಮಾಡೋದು ಒಂದ ಎರಡ ಕೆಲಸ ಬಿಸಿ ಇದ್ದಿ ಅಂತ ಕಾಣ್ತತಿ. ಪಲ್ಲವಿ ಮದ್ವಿ ಆತಂತ ನಿನಗೆ ಹೆಂಗೆ ಗೊತ್ತಾತ್ಲ? ಏ ಅಕ್ಕ, ನನಗಷ್ಟು ಗೊತ್ತಾಗಲ್ಲನ. ಒಂದ್ ನಿಮಿಷ ತಡಿಯಕ್ಕ. ಮಾವ ಏನ್ ಮಾಡತ್ತಿ? ಮಾವ ಆರಾಮದಿ ಬಿಡಪ್ಪ. ಇಬ್ಬರ ಹೆಂಡಿರ ಮುದ್ದಿನ ಗಂಡ. ಮಾವ ನೀನು 2 ಮದ್ವಿ ಮಾಡ್ಕೊಂಡೆಪ್ಪ. ನನಗೊಂದು ಮದ್ವಿ ಇಲ್ದಂಗೆ ಮಾಡ್ಬಿಟ್ಲಲ್ಲ ನಿನ್ನ ಮಗಳು. ಅಲ್ಮವ, ನೀನಾರ ಒಂಚೂರು ನಿನ್ನ ಮಗಳಿಗೆ ಬುದ್ಧಿ ಹೇಳ್ಬೋದಾಗಿತ್ತಾ? ಕೋರ್ಟ್ಗೆ ಹೋಗಿ ಅಷ್ಟೆಲ್ಲ ಬಡದಾಡಿ ನನಗೆ ಶಿಕ್ಷೆ ಕೊಡ್ಸೋದು ಬೇಡ, ನಾನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಆದರೂ ವಿನಾಕಾರಣ ನಂದು ಅರ್ಧ ಯೌವನ ಹಾಳು ಮಾಡ್ಬಿಟ್ಲಲ್ಲ ನಿನ್ನ ಮಗಳು. ಹೋಗ್ಲಿ ಬಿಡ ಜಗ, ಆಗಿದ್ದಾಗೋತ. ಅಡಿಗೆ ಮಾಡೇನು ಬಿಸಿ ಬಿಸಿ ಊಟ ಮಾಡುವಂತ ಬಾರಪ್ಪ. ಅಕ್ಕ, ಊಟ ಮಾಡಿ ಏನು ಬೀಗ್ರ ಔತಣ ತೊಗೊಂಡು ಹೋಗಕ್ಕೆ ಬಂದಿಲ್ಲ ನಾನು. ಹೇಳ್ಬೇಕಂದ್ರೆ ಇಲ್ಲೋಡಕ್ಕ, ನಿನ್ನ ಮಗಳಿಲ್ಲದಾಳ ಹೇಳಿ ಫಸ್ಟ್ ನನಗೆ. ನಾ ಆಕಿ ಕೂಟ್ ಮಾತಾಡ್ಬೇಕು. ಮದುವೆ ಆಗಿ ಇನ್ನೊಂದು ಮನ್ಯಾಗ ಅದಾಳಕಿ. ಅಲ್ಲಿ ಹೋಗಿ ಮಾತಾಡೋ ಕೆಲಸ ಏನೈತಿ ನಿಂದ? ಬೇಡಪ್ಪ ಬೇಡ, ಅದನ್ನು ಮುಂದುವರ್ಸುವಂಥದ್ದು ಏನೂ ಇಲ್ಲ. ಆಗಿದ್ದಾಗಿ ಹೋತ ಇಷ್ಟು ದಿನ. ಒಂದು ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡ ತಮ್ಮ. ಅಕ್ಕನ ಮ್ಯಾಗ ಅಷ್ಟು ಕರುಣೆ ಇಲ್ಲನ? ತಮ್ಮನ ಮೇಲೆ ನಿನಗ ಕರುಣೆ ಇಲ್ಲ, ಇನ್ನು ಅಕ್ಕನ ಮೇಲೆ ನನಗೆ ಯಾಕೆ ಬರ್ಬೇಕು ಕರುಣೆ? ಕರುಣೆ ಏನ್ ಮಾವ, ಅಂತೂ ಇಂತೂ ಗೋಲ್ಮಾಲ್ ಮಾಡಿ ಇದ್ದೊಂದು ಖುಷಿ ಅನಾಥಾಶ್ರಮಕ್ಕೆ ಸೇರಿಸಿ ಸುಳ್ಳು ಹೇಳಿ ಹುಡುಗ ಗೊತ್ತಿಲ್ಲ ಹಂಗ ನಿನ್ನ ಮಗಳನ್ನ ಅವ್ನು ಕಟ್ ಮದುವೆ ಮಾಡಿಬಿಟ್ಟೆ ಅಂತೆ. ಥಾ ತಾ ತಾ ತಾ. ಆದರೂ ನಿನ್ನ ಮಗಳಿಗೆ ನಾನು ಮೋಸ ಮಾಡಿದೆ ಅಂತೇಳಿ ಆಕಿ ನನ್ನ ಜೈಲಿಗೆ ಹಾಕ್ಸಿದ್ಲು. ಈಗ ನೀವು ತಂದಿ ಮಗಳು ತಾಯಿ 3 ಜನ ಸೇರ್ಕೊಂಡು ಆ ಹುಡುಗಿಗೆ ಮೋಸ ಮಾಡಿ ನಿನ್ನ ಮಗಳನ್ನ ಅವನ್ ಕುತ್ಕಿ ಕಟ್ಟಿ, ಇದು ಮೋಸ ಅಲ್ಲನ? ನೋಡು, ಆಗಿದ್ದಾಗಿ ಹೋತಪ್ಪ. ನೀನು ಮಾಡಿದ್ದು ಹಾಗೆ ಇತ್ತು. ಅಕ್ಕನ ಮಗಳನ್ನೋ ಒಂದು ಇದು ಇಲ್ದಂಗೆ ನೀನು ಆಕಿ ಕೂಡ ತಪ್ಪಾಗಿ ನಡ್ಕೊಂಡು ಏನೋ ಅರಿದ ಹುಡುಗಿಗೆ ಅನ್ಯಾಯ ಮಾಡಿದಿ. ಆತು, ಆಗಿ ಹೋತೀಗ.
ಈಗ ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ನಿನಗೊಂದು ಮದುವೆ ಮಾಡಿದ್ರೆ ಆತನ ಚಲೋ ಹುಡುಗಿ ನಾನು ಹುಡುಕ್ತೇನೆ, ಮುಂದೆ ನಿಂತು ಮದುವೆ ಮಾಡ್ತೇನೆ. ಏನು ಬೇಕಾರೆ ಖರ್ಚುನು ನಾನೇ ಹಾಕ್ತೀನಿ, ಎಲ್ಲರೂ ಸಾಲ ಸೂಲ ಮಾಡ್ಯಾದ್ರು ಏನು. ಒಟ್ನಾಗ ನನ್ನ ಮಗಳು ಅಕ್ಕಿ ಪಾಡಿಗೆ ಹಾಕಿರ್ಲಿ, ನಿನ್ನ ಪಾಡಿಗೆ ನೀನಿರು. ನೀನು ಆರಾಮ್ ನಿನ್ನ ಜೀವನ ನೀನು ನೋಡ್ಕೊರು. ಇಷ್ಟು ದಿನ ಜೈಲ್ನಾಗಿದ್ದ ಅರ್ಧ ಜೀವನ ಹಾಳಾಗೈತಿ. ಈಗ ಮತ್ತೆ ಸೇಡು ದ್ವೇಷ, ಆಮೇಲೆ ಅಕ್ಕಿ ಕೊಟ್ಟು ಮಾತಾಡ್ಬೇಕು ಅದು ಇದು ಅಂತೇಳಿ ಹೋಗೋದು, ಅಕ್ಕಿ ಮನೆಗೆ ಅಕ್ಕಿ ಗಂಡಿಗೆ ಹೇಳೋದು, ಅಕ್ಕಿ ಜೀವನ ಹಾಳು ಮಾಡೋದು, ಅದರಿಂದ ಮತ್ತೆ ನಿನ್ನ ಜೀವನ ಹಾಳು. ಹಿಂಗೆ ಮಾಡ್ಕೊಂಡ್ರೆ ಎದಕ್ಕೆ ಬಂತ ಹೇಳು? ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊತೇನಪ್ಪ, ಏನೋ ಆಗೋದಾಗಿ ಹೋತು, ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಇದು ಮಾಡ್ತಿ? ಈಗ ಆಕಿ ಪಾಡಿಗೆ ಆಕಿನ ಬಿಟ್ಬಿಡು. ಆಕಿ ಎಲ್ಲೋ ಒಂದು ಕಡೆ ಅದಾಳ ಆಕಿ ಪಾಡಿಗೆ. ಆಕಿ ಈ ಊರಾಗ ಇಲ್ಲ ಅವ್ರು ಹೇಳ್ಬೇಕಂದ್ರೆ. ನಾನು ಅದಕ್ಕಂತೇಳಿ ಈ ರಾಡಿನ ಬ್ಯಾಡ ಅಂತೇಳಿ ದಿಲ್ಲಿಗೆ ಮದುವೆ ಮಾಡಿಕೊಟ್ಟೇನೆ ಆಕಿನ. ದಿಲ್ಲಿ? ಅಯ್ಯಯ್ಯಯ್ಯ, ಎಲ್ಲಿ ದಿಲ್ಲಿ ಎಲ್ಲಿ ಮಾವ? ಮಾವ, ನನ್ನಂತೇಳಿ ಇದೆಲ್ಲ ಹೇಳ್ಬೇಡ. ಎಲ್ಲ ವಿಚಾರ ಗೊತ್ತಾಗೇ ಬಂದಿದ್ದ, ಆದ್ರೆ ಎಲ್ಲದಾಳ ಅಂತ ಗೊತ್ತಿಲ್ಲ. ದಿಲ್ಲಿಗೆಲ್ಲ ಏನು ಮದುವೆ ಮಾಡಿ ಕೊಟ್ಟಿಲ್ಲ. ನೀನು ಕೊಟ್ಟಿರೋದೆ ಇದೇ ಊರಲ್ಲಿ ಎಲ್ಲ ಒಬ್ಬವ ಕೊಟ್ಟಿ ಏನು. ಈಗ ನೀವಾಗೆ ಹೇಳ್ತೀರ, ನಾನಾಗೆ ತಿಳ್ಕೊಬೇಕ? ಅಲ್ಲ, ನಾವಿಲ್ಲದೇವಂತ ನಿನಗೆ ಯಾರು ಹೇಳಿದ್ರ? ಯಾಕಕ್ಕ? ಅಲ್ಲೋ, ಹಡದ ಹೊಟ್ಟೆ ಉರಿಸ್ಬೇಡ್ಲ. ಆಗಿದ್ದಾಗಿ ಹೊತ್ತು ಆಕಿ ಪಾಡಿಗೆ ಆಕಿ ನೀರಾಗಿ ಬಿಡಲ್ಲ. ನೀನ ಅನ್ಯಾಯ ಮಾಡಿ ಈಗ ಮತ್ತೆ ಆಕಿನ ಮೋಸ ಮಾಡಿಲ್ಲ ಅಂತೇಳಿ ಆಕಿ ಜೀವನ ಹಾಳು ಮಾಡ್ಬೇಕಂತ ನಿಂತಿಯಲ್ಲ. ಬಿಡಲ್ಲ, ಬೇಡ, ಏನೋ ಆಗೋದಾಗಿ ಹೋತು. ಅವಾಗ ಕಂಪ್ಲೇಂಟ್ ಕೊಡಬೇಡ ಅಂತ ಅಷ್ಟೇ ಹೇಳಿದ್ವಿ. ಆಕಿ ನನ್ನ ಮಾತು ಕೇಳಲಿಲ್ಲ, ಆತ ಆಗಿ ಹೋತು. ಈಗ ಮತ್ತೆ ನೀ ತಿಳಿದು ಇದನ್ನ ಮಾಡಬೇಡಪ್ಪ. ನನ್ನ ಮಗಳ ಜೀವನಕ್ಕೆ ಏನಾರ ತೊಂದರೆ ಆದ್ರೆ ನಾನು ಹೆಂಗೆ ಬದುಕಿರ್ಲಿ ಹೇಳಿ, ನಾನು ನೋಡೋನು. ಅಕ್ಕ, ಅವ್ವ ಎಷ್ಟು ಸಂಕಟ ಪಟ್ಟಾಳ ನಾ ಜೈಲಿಗೆ ಹೋದಾಗ ಅಂತ ಗೊತ್ತಲ್ಲ ನಿನಗೆ. ಅವನ ಕಡೆ ವಿಚಾರಿಸಿದ್ರ ಅವನಂತೇಳಿ ನೀ ಭಾಳ ಹೋಗಿಲ್ಲಂತ. ಆಮೇಲೆ ಅವನ್ನ ನೀ ಇಲ್ಲಿ ಕರೆದಿಲ್ಲಂತ, ಮದ್ವಿಗೂ ಎದಕ್ಕೂ ಕರೆದೇ ಇಲ್ಲಂತ ನೀನು. ಮತ್ತೆ ಇಷ್ಟ್ರ ಮಟ್ಟಿಗೆ ನೀ ನಮ್ಮವನ್ನ ಹೊಟ್ಟಿ ಉರಿಸ್ದಾಗ ನಾನು ನಿನ್ನ ಹೊಟ್ಟಿ ಉರ್ಸೋ ತಪ್ಪಿನಕ್ಕ? ಬೇಡ, ಹಂಗೆ ಮಾಡಬೇಡ. ನೀವಿಬ್ರು ಮಾಡಿದ ತಪ್ಪಿಗೆ ನಾವೆಷ್ಟು ಅವಮಾನ ಅನ್ಭವಿಸಿವಿ ಅಂತ ನಿನಗೆ ಗೊತ್ತು. ಬೇಡ ಮಗನ, ನೀನು ನನ್ನ ತಮ್ಮಲ್ಲಪ್ಪ, ನಾನು ಹೊಟ್ಟೆ ಹುಟ್ಟಿದ ಕೂಸು ಅನ್ಕೋತೀನಿ. ನಿನ್ನ ಕಾಲು ಬೀಳ್ತೀನಿ ಬೇಕಾರೆ. ನನ್ನ ಮಗಳ ಜೀವನಕ್ಕೆ ಮುಳ್ಳಾಗಬೇಡ ಜಗ, ಹಂಗೆ ಮಾಡಬೇಡ್ಲೇ. ಅಕ್ಕ, ಮುಳ್ಳಾಗೋದು ಬಿಡೋದು ಆಮೇಲೆ ಜೈಲ್ನಾಗ ನಾನು ಅದೆಷ್ಟು ನರಕ ಅನ್ಭವಿಸೇನಂದ್ರೆ, ಮದುವೆ ಅಕ್ಕನೇ ನಿನ್ನ ಅಂತ ಹೇಳಿದ್ರು ನನ್ನ ಒಳಗೆ ಹಾಕಿಸ್ಬಿಟ್ಲಲ್ಲ ಕಾಕಿ, ಶಿಕ್ಷೆ ಕೊಡಿಸ್ಬಿಟ್ಲು. ಇವತ್ತಿಷ್ಟು ಬೇಡ್ಕೊಳಕತ್ತೀಯಲ್ಲ ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ ಅಂತೇಳಿ. ಅವತ್ತು ನಿನ್ನ ಮಗಳಿಗೆ ಒಂದು ಈಟ್ರ ಬುದ್ಧಿ ಹೇಳಿದೆ ನೀನು? ಕಂಪ್ಲೇಂಟ್ ಕೊಡಕ್ ಬಂದಾಗ ನಾನು ನಿನಗೆ ಹೇಳಿದ್ದಿಲ್ಲಕ್ಕ, ಕೊಡಿಸ್ಬೇಡಕ್ಕ, ಆಕೆಗೆ ಏನಾರ ಮಾಡಿ ಅದನ್ನು ಬಿಡಿಸು, ನಾನು ಆಕಿನ ಮದುವೆ ಮಾಡ್ಕೋತೀನಿ. ಆತಕಿಗೆ ನನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರು ಜೈಲಿಗಾರ ಹೋಗೋದು ತಪ್ಸಕ್ಕ ಅಂತೇಳಿ ನನ್ನ ಮೌವ ನಾನು ಇಬ್ರು ಕೇಳ್ಕೊಂಡ್ವಲ್ಲಕ್ಕ. ತಪ್ಸಿದೇನೆ ಹೇಳು. ಇಷ್ಟು ವರ್ಷ ನಾ ಜೈಲು ಅನ್ಭವಿಸ್ಬಿಟ್ನಲ್ಲಕ್ಕ, ಅನ್ಯಾಯವಾಗಿ. ಅದಕ್ಕೆ ಬೇಡ, ನನ್ನ ಮಗನ್ನು ಅದು ಹೋಗ್ಲಿ. ನಾ ಏನು ದೊಡ್ಡ ನನ್ನ ಮಗಳಿಗೆ ಏನು ಮಾಡ್ಬಿಡೋ ಅಂತ ಕೇಳ್ಕೊಳಕತ್ತೀಯಲ್ಲ. ಹೆತ್ತ ಖುಷಿನ ಅನಾಥಾಶ್ರಮದಾಗ ಬಿಟ್ಟಾಳಲ್ಲ, ಆಕಿನೂ ಒಂದು ತಾಯಿನ. ಆಕ್ಟು ನೀನ ಅಜ್ಜನ್ ನೀನ ಆ ಖುಷಿಗೆ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನಾನು ಮಾಡಿದ್ದೆ ಮೋಸ ಅಂತ ಎಲ್ಲರೂ ಬಡ್ಕೊಳಕತ್ತಿರಲ್ಲ, ನೀವೆಲ್ಲರೂ ಸೇರ್ಕೊಂಡು ಆ ಕೂಸಿಗೆ ಅನ್ಯಾಯ ಮಾಡಿದ್ರಲ್ಲ, ಇದು ಮೋಸ ಅಲ್ಲನ? ಪಾಪ ಅಪ್ಪ ಅಮ್ಮ, ಆ ಹೆಣ್ಣಮ್ಮ, ಹೆಣ್ಣಜ್ಜ, ಆಮ್ಯಾಗ ತಾಯಿ, ಇಷ್ಟು ಮಂದಿ ಇದ್ದು ನನ್ನ ಮಗ ಅಲ್ಲಿ ಅನಾಥಾಶ್ರಮದಾಗ ಅದಾನಲ್ಲ, ಇದು ಸರಿಯೇನ? ಹೌದು, ನಾವು ಮಾಡಿದ್ದ ಅನ್ಯಾಯನ ತಪ್ಪ. ಆದ್ರೆ ಏನ್ ಮಾಡ್ಬೇಕಪ್ಪ? ಮದುವಿಂದ ಮುಂಜಿಲ್ದ ನನ್ನ ಮಗಳು ಇಲ್ಲಿ ಕೊರಗುದ್ ನೋಡಕ್ಕಾಗ್ಲಾರ್ದ ನಾನೇ ಮದುವೆ ಮಾಡಿದೆ. ಇದ್ರಾಗ ನನ್ನ ಮಗಳ ತಪ್ಪೇನೂ ಇಲ್ಲ. ಆಕೆ ಇದ್ರಿಗೆ ನಾನು ನೋಡ್ಕೊಂತೀನಿ ಅಂತ ಹೇಳ್ಕೊಂಡೆ. ನಾನು ನೋಡ್ಕೊಂತೇನೆ ಅಂದಿದ್ದಕ್ಕೆ ಮದುವೆ ಮಾಡ್ಕೊಂಡ್ಲು. ಆಕೆ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೊಕ್ಕಿದ್ದಂಗ ನಾನು ಅದನ್ನ ಅನಾಥಾಶ್ರಮಕ್ಕೆ ಸೇರಿಸ್ತೇಕೆ. ನಿನಗೆ ಸಿಟ್ಟ? ನನಗೆ ಅವ್ನು ನಾಲ್ಕು ಹೊಡೆದ್ಬಿಡಪ್ಪ. ಇಲ್ಲ ನೀನು ಚಪ್ಪಲ್ ತುಂಬ ನೋಡಿ, ನನಗೆ ಯಾರು ಬೇಡ ಅಂದ್ರೆ ನಿನಗೆ. ಇಲ್ಲ ಏನು ಮಾಡಲಿ ನನಗೇನಾರ ಮಾಡು, ಆದ್ರೆ ನನ್ನ ಮಗಳಿಗೆ ತೊಂದರೆ ಕೊಡಬೇಡಲ್ಲ. ಪಾಪ ಗಂಡನ ಮನೆಗೆ ಹೋಗಿ ಆರಾಮ ಐತದ್ರ ಪಾಡಿಗದ, ಬಿಟ್ಟು ಬಿಡ್ಲಾ ಅದನ್ನ. ಇನ್ನು ಮಗಳು ನನಗೆ ಎದಕ್ಕೆ ಬೇಕಕ್ಕ? ಎದಕ್ಕೂ ಬೇಕಾಗಿಲ್ಲಕ್ಕಿ, ಆದ್ರೆ ನಾಕಿನ್ ಮಾತಾಡ್ಸ್ಬೇಕು. ನನಗೀಗ ಈ ರೀತಿ ಚಿತ್ರಿಂಸೆ ಕೊಟ್ಲಲ್ಲ, ನಾನು ಆಕಿನ ಮಾತಾಡ್ಸ್ಬೇಕು. ಎಲ್ಲದಾಳ ಏನು ಹೇಳಷ್ಟೆ. ಆಕೆ ಕೂಟ್ ಮಾತಾಡಿ ಏನು ಮಾಡ್ತೀಯೋ ನೋಡು. ಈಗಾಗಲೇ ಜೈಲ್ನಾಗಿದ್ದು ಹೊರಗೆ ಬಂದು
ಈಗ ಮತ್ತೆ ಹೋಗಿ ನನ್ನ ಮಗಳ ಜೀವನಕ್ಕೆ ಏನಾರ ತೊಂದರೆ ಕೊಟ್ರೆ ನಾ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ, ಮತ್ತೆ ಜೈಲಿಗೆ ಹೋಗಿ ವಿಚಾರ ಮಾಡು. ಅಲಿಲಿಲಿಲಿ ಮಾವ ಮಾವ ಹೊರಗೆ ಬಂತಲ್ಲ ದನಿ ಅಂತೂ ಇಂತು. ಆದರೂ ಮಾವ ನೀನು ಏನ ಅನ್ಕೊಂಡಿದ್ದೆ ಬಿಡು. ನಾನು ಮಸಲತ್ತು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಯಾವ್ದೋ ಒಬ್ಬ ಹುಡುಗ ನಿನ್ನ ಮಗಳನ್ನ ತಗಲು ಹಾಕಿ ಬಿಟ್ಟಲ್ಲ. ಹೆಂಗ ಆರಾಮದಾಳನ ಹುಡುಗ? ಚಲೋ ಅದ ನನ್ನ ವಲ್ಲೆ ಅಂದ್ಲು. ಮತ್ತು ನನ್ನ ಬಿಟ್ಟು ಇನ್ಯಾರನ್ನ ಮಾಡ್ಕೊಂಡ್ಲ?